ಕರ್ನಾಟಕದ ಇಂದಿನ ಫಲಿತಾಂಶ ನಿಜಕ್ಕೂ ಕೂಡ ಮೂರೂ ಪಕ್ಷಗಳ ಪ್ರಮುಖ ನಾಯಕರುಗಳಿಗೆ ಬಹಳಷ್ಟು ಸಂದೇಶಗಳನ್ನು ಕೊಟ್ಟಿರುವಂಥದ್ದು ಸ್ಪಷ್ಟವಾಗಿದೆ. ಅವುಗಳನ್ನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಯವರಿಗೆ ಸಿಕ್ಕಿರುವಂತಹ ಸಂದೇಶ ಯಾವ ಸ್ವರೂಪದ್ದು ಅನ್ನುವಂಥದ್ದು ನೋಡ್ತಾ ಹೋದರೆ, ಮೊದಲನೇದು ಸಿಂಗಲ್ ಡಿಜಿಟ್ನ ಮುಜುಗರ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂತಹ ಸಂದೇಶ. ಸಿಂಗಲ್ ಡಿಜಿಟ್ನಲ್ಲೇ ಉಳಿಬೇಕಾಯಿತು ಕಾಂಗ್ರೆಸ್. ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತು ಜನಪ್ರಿಯ ನಾಯಕತ್ವದ ಹೊರತಾಗಿಯೂ ಕೂಡ ಅದು ಸಿಂಗಲ್ ಡಿಜಿಟ್ನಲ್ಲೇ ಉಳ್ಕೊಳ್ಬೇಕಾಯಿತು. ಇನ್ನು ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಮತ್ತೆ ಮುನ್ನೆಲೆಗೆ ಬಂದು ಆ ಚರ್ಚೆ ಮತ್ತೆ ಶುರುವಾಗುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಅಧಿಕಾರ ಹಂಚಿಕೆ ಮುನ್ನೆಲೆಗೆ ಬಂದು ಅದು ಮತ್ತೆ ಚರ್ಚೆ ಶುರು ಮಾಡುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುವಂಥದ್ದು. ಹಾಗೆಯೇ ಹೈಕಮಾಂಡ್ನ ಹಸ್ತಕ್ಷೇಪ, ಹೈಕಮಾಂಡ್ನ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಹೈಕಮಾಂಡ್ ಒಂದಿಷ್ಟು ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದರೆ ಹೈಕಮಾಂಡ್ ಇಲ್ಲಿ ಹೆಚ್ಚು ಪವರ್ಫುಲ್ ಆಗಿ ಇರುವಂಥದ್ದು ಗೋಚರ ಆಗ್ತಿದೆ. ಯಾಕಂದರೆ ಕರ್ನಾಟಕದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸ್ಥಾನ ಗೆದ್ದಿದೆ. ಸಹಜವಾಗಿ ಇದರ ಕ್ರೆಡಿಟ್ ಖರ್ಗೆ ಅವರ ಕಡೆಗೆ ಹೆಚ್ಚು ವಾಲುತ್ತೆ. ಇನ್ನು ಗ್ಯಾರಂಟಿ ನಿರ್ವಹಣೆಯ ಸವಾಲು ಕೂಡ ಈಗ ಸರ್ಕಾರದ ಮುಂದೆ ಇರುವಂಥದ್ದು, ಮುಖ್ಯಮಂತ್ರಿಯವರಿಗೆ ಇರುವಂಥದ್ದು. ಗ್ಯಾರಂಟಿ ನಿರ್ವಹಣೆ, ಇದು ಕೇವಲ ಗ್ಯಾರಂಟಿಯಿಂದಾಗಿ ಮಾತ್ರನೇ ಅಭಿವೃದ್ಧಿ ಸಾಧ್ಯನಾ? ಮತ್ತು ಗ್ಯಾರಂಟಿ ವಿಚಾರದಲ್ಲಿ ಪ್ರತಿಪಕ್ಷದವರು ಹೇಳ್ತಾ ಇರುವಂತಹ ಮಾತಿದೆಯಲ್ಲ, ಗಂಡನ ಜೇಬಿಂದ ಕಿತ್ತು ಹೆಂಡತಿಗೆ ಕೊಡ್ತಾರೆ ಅನ್ನುವಂತಹ ಒಂದು ಕ್ಯಾಂಪೇನ್ ಇತ್ತಲ್ಲ, ಇದನ್ನ ಕೌಂಟರ್ ಮಾಡಬೇಕಾಗಿರುವಂಥದ್ದು ಕೂಡ ಕಾಂಗ್ರೆಸ್ನ ಮುಂದಿರುವಂತಹ ಅತಿ ದೊಡ್ಡ ಸವಾಲಾಗಿರುವಂಥದ್ದು. ಅದನ್ನು ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ ಮಾಡುತ್ತೆ ಮುಂದೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿರೋದು. ಅದು ಮುಖ್ಯಮಂತ್ರಿಯವರಿಗಿರುವಂತಹ ದೊಡ್ಡ ಜವಾಬ್ದಾರಿ. ಹಾಗೆಯೇ ಉಪಮುಖ್ಯಮಂತ್ರಿಯವರಿಗೆ ಯಾವ ಸ್ವರೂಪದ ಸಂದೇಶ ರವಾನೆ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ತಮ್ಮನ ಸೋಲೆ ಅಣ್ಣನಿಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿರುವಂಥದ್ದು ಯಾವುದೇ ಅನುಮಾನ ಬೇಕಿಲ್ಲ. ಹಾಗೆಯೇ ಎರಡನೇದಾಗಿ ಒಕ್ಕಲಿಗ ನಾಯಕ ಕಾರ್ಡ್ ಇದೆಯಲ್ಲ, ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ನಡೀತಾ ಇದ್ದಂತಹ ಫೈಟ್ ಇದೆಯಲ್ಲ, ಅದು ಈಗ ಧೂಳಿಪಟ ಆಗಿದೆ. ಆ ಒಕ್ಕಲಿಗ ನಾಯಕ ಕಾರ್ಡ್ ಕೂಡ ಧೂಳಿಪಟ ಆಗಿರುವಂಥದ್ದು. ಇನ್ನಷ್ಟು DCM ಹುದ್ದೆಗಳು ಬೇಕು, ಸರ್ಕಾರದಲ್ಲಿ ಇನ್ನಷ್ಟು DCM ಹುದ್ದೆಗಳು ಸೃಷ್ಟಿಯಾಗಬೇಕು ಅನ್ನುವಂತಹ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳನ್ನು ಕೂಡ ಈ ಫಲಿತಾಂಶ ತೋರಿಸ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದರಿಂದಾಗಿ ವರ್ಚಸ್ಸು ಸ್ವಲ್ಪ ಮಟ್ಟಿಗೆ ಕುಗ್ಗದಂತೆ ಆಗಬಹುದು. ಇನ್ನು ಭಾರತೀಯ ಜನತಾ ಪಕ್ಷದ ಕಡೆಗೆ ನೋಡಿದಾಗ ವಿಜೇಂದ್ರ ಅವರ ಕಥೆ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರಿಗೆ, ಯಾಕಂದರೆ ಬಿಜೆಪಿ 17 ಸೀಟಲ್ಲಿ ಗೆದ್ದಿದೆ, ಆದರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ 8 ಸೀಟ್ ಕಳ್ಕೊಂಡಿದೆ. ಹಾಗಿದ್ದರೂ ಕೂಡ ಯಡಿಯೂರಪ್ಪ ಅವರ ಅನುಭವಕ್ಕೆ ಮತ್ತೆ ಮನ್ನಣೆ ಸಿಗುವಂಥದ್ದು ಸ್ಪಷ್ಟ ಇದೆ. ಯಾಕಂದರೆ ಈ ಕಠಿಣ ಪರಿಸ್ಥಿತಿಯಲ್ಲಿ, ಅಂದರೆ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಇದ್ದಾಗಲೂ ಕೂಡ ನಾವು ಇಷ್ಟು ಸೀಟ್ ಗೆದ್ದಿದ್ದೀವಿ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ವಿಜೇಂದ್ರ ಅವರಿಗೆ ಸಾಧ್ಯ ಆಗ್ಬೋದು. ಇನ್ನು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಗಿರಿ ಮುಂದುವರಿಕೆ ಇದೇ ಕಾರಣಕ್ಕಾಗಿ ಯಶಸ್ವಿ ಆಗಬಹುದು. ಹೈಕಮಾಂಡ್ ಟಾಸ್ಕ್ ಪೂರೈಸಿರುವಂತಹ ಹಿರಿಮೆಯೂ ಕೂಡ ಅವರಿಗೆ ಸಿಗಬಹುದು. ಯಾಕಂದರೆ ಮೈತ್ರಿಯನ್ನು ನಿಭಾಯಿಸಿದಂತಹ ರೀತಿ ಇವೆಲ್ಲವೂ ಕೂಡ ಅವರಿಗೆ ಪೂರಕವಾಗಿರುವಂತಹ ಅಂಶಗಳು. ವಿರೋಧಿಗಳನ್ನು ಮಟ್ಟ ಹಾಕುವ ತಂತ್ರಗಾರಿಕೆ ಇವು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಅವ್ರಿಗೆ ಇರುವಂತಹ ಒಂದು ಸಂದೇಶವೂ ಕೂಡ ಆಗಿದೆ. ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಅವರು ತಂತ್ರಗಾರಿಕೆಯನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆಗಳು ಮತ್ತು ಅದು ಯಾವ ಸ್ವರೂಪದಲ್ಲಿ ಮಾಡ್ತಾರೆ ಅನ್ನುವಂಥದ್ದು. ಇನ್ನು ದಳಪತಿಯ ದಾರಿ ಯಾವ ಸ್ವರೂಪದ್ದು ಅನ್ನೋದನ್ನು ಕೂಡ ನಿಮಗೆ ಹೇಳಲೇಬೇಕಾಗಿರುವಂಥದ್ದು. ವಿಶೇಷವಾಗಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ ಇದು. ಒಕ್ಕಲಿಗ ಕೋಟೆಯ ವರ್ಚಸ್ಸು ಅದು ಈಗ ಮರುಸ್ಥಾಪನೆ ಆದಂತಾಗಿದೆ ಈ ಗೆಲುವಿನ ಮೂಲಕ. ಅದು ಮಂಡ್ಯದ ಗೆಲುವು ಬಹಳ ಅನಿವಾರ್ಯವಾಗಿತ್ತು, ಬಹಳ ಅತ್ಯವಶ್ಯಕವಾಗಿತ್ತು JDSನ ಪಾಲಿಗೆ. ಇನ್ನು JDS ಚೌಕಾಸಿ ಶಕ್ತಿಯೂ ಕೂಡ ಈಗ ವೃದ್ಧಿ ಆಗುತ್ತೆ ಮೈತ್ರಿ ಪಕ್ಷದ ಜೊತೆಗೆ. ಯಾಕಂದರೆ 3ರಲ್ಲಿ ಸ್ಪರ್ಧಿಸಿದ್ರು, 2ರಲ್ಲಿ ಗೆದ್ದರು. ಆ 2 ಗೆಲುವಿನ ನಂತರ ಮುಂದೆ ನಡೀಬಹುದಾಗಿರುವಂತಹ ZP, TP ಹಾಗೆಯೇ BBMP ಎಲೆಕ್ಷನ್ ಇರ್ಬೋದು. ಇಂತಹ ಎಲೆಕ್ಷನ್ಗಳಲ್ಲಿ ಚೌಕಾಸಿ ಮಾಡುವಂತಹ ಶಕ್ತಿಯನ್ನು ಕೂಡ JDS ವೃದ್ಧಿ ಮಾಡಿಕೊಂಡಿದೆ. ಇನ್ನು ಕಾಂಗ್ರೆಸ್ ವಿರುದ್ಧ ಮತ್ತಷ್ಟು ದೊಡ್ಡ ಸ್ವರದಲ್ಲಿ ಗುಟುರು ಹಾಕೋದಕ್ಕೂ ಕೂಡ ಅವರಿಗೆ ಅವಕಾಶ ಇದ್ದೇ ಇದೆ. ಅದರಲ್ಲೂ ಕೇಂದ್ರದಲ್ಲಿ ಏನಾದರೂ ಅವ್ರಿಗೆ ಮಂತ್ರಿಗಿರಿಯಂತಹ ಒಂದು ಸ್ಥಾನಮಾನ ಸಿಕ್ತು ಹೇಳಿದ್ರೆ ಕಾಂಗ್ರೆಸ್ ವಿರುದ್ಧದ ಅವರ ಸಮರ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ಬೋದು. ದೀರ್ಘಕಾಲದ ಮೈತ್ರಿಯನ್ನ ಬಿಜೆಪಿ ಜೊತೆಗೆ ಮುಂದುವರಿಸುವಂತಹ ಅವರ ಚಿಂತನೆಗೂ ಕೂಡ ಈ ಗೆಲುವು ಬಲವನ್ನು ತುಂಬಿರೋದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಹೀಗೇನೆ ಕರ್ನಾಟಕದ ಸೋಲು ಗೆಲುವಿನ ಬಗ್ಗೆ ಕರ್ನಾಟಕದ ನಾಯಕರು, ರಾಜಕೀಯ ನಾಯಕರುಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ದೇಶದ ಜನ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನ ಉಳಿಸಲಿಕ್ಕೆ ಮತದಾನವನ್ನು ಮಾಡಿದ್ದಾರೆ. ಜನರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಿಜೆಪಿ ಹ್ಯಾಸ್ ನಾಟ್ ಗಾಟ್ ಸಿಂಪಲ್ ಮೆಜಾರಿಟಿ. ಎನಿ ಗ್ರೂಪ್ ಮೇ ಫಾರ್ಮ್ ದಿ ಗವರ್ಮೆಂಟ್. ಈಗ ಪ್ರೆಸಿಡೆಂಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೀತಾರ, ಇನ್ವೈಟ್ ಮಾಡ್ತಾರ, ಏನೋ ಗೊತ್ತಿಲ್ಲ ನನಗೆ. ಐ ಡು ನಾಟ್ ನೋ. ಯಾರನ್ನೇ ಕರೆದರೂ ಕೂಡ ದೇ ಹ್ಯಾವ್ ಟು ಪ್ರೂವ್ ದಿ ಮೆಜಾರಿಟಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಚಂದ್ರಬಾಬು ನಾಯ್ಡು ಉಳಿದವರು ಎಲ್ಲರೂ ಸಹ
ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಒಳ್ಳೆಯ ಒಂದು ಸರ್ಕಾರವನ್ನು ಮೋದಿಯವರು ಕೊಡೋದಕ್ಕೆ ಒಳ್ಳೆಯ ಅವಕಾಶ ಆಗಿದೆ. ನಮ್ಮ ಬೆಂಬಲ ಕೊಡ್ತಿರುವಂಥ ಇತರ ಎಲ್ಲ ಪಕ್ಷಗಳಿಗೂ ನಾನು ಸ್ವಾಗತ ಮಾಡುತ್ತೇನೆ. ಮತ್ತು ನಮ್ಮ ನಿರೀಕ್ಷೆಯಂತೆ ಒಳ್ಳೆಯ ಗೆಲುವಾಗಿದೆ. ಅದಕ್ಕಾಗಿ ದೇಶದ ಜನರಿಗೆ, ವಿಶೇಷವಾಗಿ ನಮ್ಮ ರಾಜ್ಯದ ಜನರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೆಂಬಲವನ್ನು ಕೊಟ್ಟು ಗೆಲ್ಲಿಸೋದ್ರಿಂದ ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಶುಭಾಶಯಗಳನ್ನು ಕೋರ್ತೀನಿ. ಒಂದು ಎರಡು ಆ ಕಡೆ ಈ ಕಡೆ ವ್ಯತ್ಯಾಸ ಇರುತ್ತೆ, ಆದರೆ ನಮ್ಮ ನಿರೀಕ್ಷೆಯಂತೆ ಒಳ್ಳೆ ಗೆಲುವಾಗಿದೆ. ನಾನು ಸ್ವಾಗತ ಮಾಡ್ತೇನೆ. ಜನರ ತೀರ್ಪನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಗೌರವವನ್ನು ನೀಡ್ತೇವೆ. ಇಡೀ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು. ಅಧಿಕಾರ ರಾಜಕೀಯಕ್ಕಿಂತ ವಿಶ್ವಾಸ ರಾಜಕೀಯ ಮುಖ್ಯ ಎಂಬುದು ವಿಶ್ವಾಸ ರಾಜಕೀಯ ಗೆದ್ದಂತಾಗಿದೆ. ಆದರೂ ಭಾವನೆ ಸೋತಿದೆ, ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ. ಏನು ಬಿಜೆಪಿಯವರು 400ಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು, ಅದಾಗಿಲ್ಲ. ನಮ್ಮ ಸಾಧನೆ ನಮ್ಮ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಚುನಾವಣೆಯನ್ನ ನಾನು ಖುದ್ದು ಪ್ರಚಾರ ಮಾಡಿರ್ತಕ್ಕಂಥದ್ದಲ್ಲ. ಈ ಚುನಾವಣೆಯ ಜವಾಬ್ದಾರಿಯನ್ನ ಜನತಾದಳದ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಎರಡು ಪಕ್ಷಗಳ ಕಾರ್ಯಕರ್ತರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಅವರ ಒಂದು ಶ್ರಮದಿಂದ ಈ ಚುನಾವಣೆ ಗೆದ್ದಿದ್ದೇವೆ. ಈ ಚುನಾವಣೆಯ ಸಂಪೂರ್ಣ ಇದರ ಫಲ ಮಂಡ್ಯ ಜಿಲ್ಲೆಯ ಜನತೆಗೆ ದೊರಕಬೇಕು. ಒಂದು ನಾನು ಸಣ್ಣದಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋದಾದರೆ, ಈ ಜಿಲ್ಲೆಯ ಜನತೆಯ ಒಂದು ಋಣ ಇವತ್ತು ನನ್ನ ಮೇಲೆ ಹೊರಿಸಿದ್ದಾರೆ. ಈ ಮತದ ಋಣವನ್ನು ಭಗವಂತ ಬಹುಶಃ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತಿನ ರಾಜಕಾರಣದಲ್ಲಿ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಇದೆ. ಆ ಭಗವಂತ ಕೊಟ್ಟಂಥ ಅವಕಾಶವನ್ನು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳೇನಿದೆ, ಹಲವಾರು ವರ್ಷಗಳ ಸಮಸ್ಯೆಗಳು, ಮತ್ತು ಈ ಜನತೆ ಈ ಭಾಗದಲ್ಲಿ ನನ್ನಿಂದ ಬಹಳ ನಿರೀಕ್ಷೆ ಇಟ್ಟು ನನಗೇನು ಮತ ಹಾಕಿದ್ದಾರೆ, ಆ ನಿರೀಕ್ಷೆಗಳನ್ನು ಇವತ್ತು ಈಡೇರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಸಮಯವನ್ನು ವ್ಯರ್ಥ ಮಾಡದೆ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಇವತ್ತಿನ ಈ ಗೆಲುವನ್ನು ಅವರಿಗೆ ಅರ್ಪಿಸ್ತಕ್ಕಂಥ ತೀರ್ಮಾನದಲ್ಲಿದ್ದೇನೆ. ಬೆಂಗಳೂರು ಉತ್ತರದ ಚುನಾವಣೆಯ ಮತ ಎಣಿಕೆ ಇನ್ನೂ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕೂಡ ಮುಗಿದಿದೆ. ದೇಶದಲ್ಲಿ ಹಲವಾರು ಕಡೆ ಮತ ಎಣಿಕೆ ನಡೀತಾ ಇದೆ. ಇನ್ನೂ ಯಾವುದು ಫೈನಲ್ ರಿಸಲ್ಟ್ ಬಂದಿಲ್ಲ. ನನ್ನ ಕ್ಷೇತ್ರ ಬೆಂಗಳೂರು ಉತ್ತರದ ಫೈನಲ್ ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ. ಇನ್ನೂ ಸುಮಾರು 50,000 ಮತಗಳ ಕೌಂಟಿಂಗ್ ಬಾಕಿ ಇದೆ. ಅದಕ್ಕಾಗಿ ಕೊನೆಯ ಕ್ಷಣದ ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಮೈಸೂರಲ್ಲೂ ಕೂಡ ಸಿದ್ದರಾಮಯ್ಯನವರ ಓನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ತಾ ಇದ್ರು, ನನ್ನ ಕ್ಷೇತ್ರ ಇದು ಅಂತ ಹೇಳ್ತಾ ಇದ್ರು. ಒಂದ್ ಕಡೆ ಸಿದ್ದರಾಮಯ್ಯನವರು ಸೋತಿದ್ದಾರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಸೋತಿದ್ದಾರೆ. ಇಬ್ಬರನ್ನು ಸೋಲನ್ನ ಒಪ್ಕೊಬೇಕು. ಈ ಸೋಲಿಗೆ ಅವರು ಪಶ್ಚಾತ್ತಾಪ ಪಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಪಶ್ಚಾತ್ತಾಪ ಪಡೋದು ಅಥವಾ ಸೋಲು ಒಪ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದೀರಿ. ಅವ್ರಿಗೇನು ಗೌರವ ಇದ್ರೆ ಅವರು ಅದನ್ನ. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಗೆಲುವನ್ನ ಈ ಕ್ಷೇತ್ರದ ಪ್ರೀತಿಯ ಮತದಾರ ಬಂಧುಗಳಿಗೆ ನಾನು ಇದನ್ನು ಅರ್ಪಿಸ್ತೇನೆ. ಯಾಕೆಂದ್ರೆ ಇವತ್ತು ಬಿಜೆಪಿ ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಕೆಲಸ ಮಾಡಿದ್ದಾರೆ ಮತ್ತು ರಾಷ್ಟ್ರೀಯ ನಾಯಕರುಗಳು ಮತ್ತು ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಟೊಂಕು ಕಟ್ಟಿ ನಿಂತು ಇದು ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತ ಬಂಧುಗಳು ಹಗಲಿರುಳು ಕೂಡ ಇದಕ್ಕೆ ಶ್ರಮಿಸಿದ್ದಾರೆ. ಅದಕ್ಕೋಸ್ಕರ ಈ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಇದರಲ್ಲಿ ರಾಷ್ಟ್ರೀಯ ನಾಯಕರಾದಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಮತ್ತು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಇವರೆಲ್ಲ ಕೂಡ ನಮಗೆ ಉತ್ತಮವಾದಂಥ ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ನಮ್ಮ ಎಲ್ಲ ಹಾಲಿ NDA ಶಾಸಕರು ಮತ್ತು ಮಾಜಿ
ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಎಲ್ಲ ಕೂಡ ಇದಕ್ಕೆ ತುಂಬ ಸಹಕಾರಿಯಾಗಿದ್ದಾರೆ. ಜನ ಕೇವಲ ಮತಗಳನ್ನು ಕೊಟ್ಟಿಲ್ಲ, ಅವರ ಪ್ರೀತಿಯನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ, ಅವರ ಹೃದಯವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಇದು ಕಾರ್ಯಕರ್ತರ ಗೆಲುವು, ಇದು ಮತದಾರರ ಗೆಲುವು ಅಂತ ನಾನು ಹೇಳಬೇಕಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.